ಯಾವುದೇ ಮಾಹಿತಿ ತಿಳಿಸದೆ ಗುಡಿಸಲನ್ನು ತೆರವುಗೊಳಿಸಿದ್ರ ಜೆಜೆಎಂ ಕಾಂಟ್ರಾಕ್ಟರ್, ಇಂಜಿನಿಯರ್ ಮತ್ತು ಪಿಡಿಒ. ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಮನೆ ಮನೆಗೂ ಗಂಗೆ ಎಂಬ ಯೋಜನೆ ಅಡಿಯಲ್ಲಿ ಕೆಲಸ ಆರಂಭವಾಗಿದ್ದು, ಸಂಗೀತ ಎಂಬ ಕುಟುಂಬ ಗುಡಿಸಲಿನಲ್ಲಿ ವಾಸವಿದ್ದ ಜಾಗದಲ್ಲಿ ಓವರ್ ಟ್ಯಾಂಕ್ ನಿರ್ಮಿಸಲು ಯಾರಿಗೂ ಮಾಹಿತಿ ತಿಳಿಸದೆ ನೋಟಿಸ್ ನೀಡದೆ ಏಕಾಏಕಿ ಗುಡಿಸಲನ್ನು ಜೆಜೆಎಂ ಕಾಂಟ್ರಾಕ್ಟರ್, ಇಂಜಿನಿಯರ್, ಪಿಡಿಒ ರವರು ತೆರವುಗೊಳಿಸಿದ್ದಾರೆ. ಈಗ ಮನೆ ಇಲ್ಲದೆ ಗುಡಿಸಲು ತೆರವುಗೊಳಿಸಿದ ಜಾಗದಲ್ಲೇ ವಾಸಿಸುವ ಪರಿಸ್ಥಿತಿ ಎದುರಾಗಿದೆ ಮತ್ತು ನಮ್ಮ ಅತ್ತೆಯ ಬಳಿ ಮತ್ತು ನಮ್ಮ ಹತ್ತಿರ ಬಂದು ಏಕಾಏಕಿ ಗಲಾಟೆ ಮಾಡಿದ್ದಾರೆ ಎಂದು ಸಂಗೀತ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ ನ್ಯಾಯ ಸಿಕ್ಕಿಲ್ಲ ಎಂದರೆ ಪಂಚಾಯಿತಿಯ ಮುಂದೆ ಧರಣಿ ಕೂರುತ್ತೇವೆ ಎಂದು ತಿಳಿಸಿದ್ದಾರೆ. ಅದೇನೇ ಇರಲಿ, ಈ ವರದಿ ನೋಡಿ ಸಂಗೀತ ಕುಟುಂಬಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ನ್ಯಾಯ ಕೊಡಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಸಂಗೀತ ಅಣ್ಣ, ಯಾವ ನಿಮ್ಮದು? ನಮ್ದು ಇಲ್ಲೇ ಮಲ್ಲೇನಹಳ್ಳಿ. ಏನು ಸಮಸ್ಯೆ ಆಗಿರೋದು ಅಣ್ಣ? ಇಲ್ಲಿ ನಮಗೆ ಜಾಗ ಇಲ್ಲ ಇರೋಕ್ಕೆ. ನಮ್ಮ ಅತ್ತೆಯವರು ಇಲ್ಲಿ 10-15 ವರ್ಷದಿಂದನೂ ಗುಡ್ಲು ಹಾಕ್ಕೊಂಡಿದ್ರು. ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ನಾವು ಮದುವೆ ಮಾಡ್ಕೊಂಡು ಬಂದ್ವಿ, ನಮ್ಗೆ ಅವ್ರ ಮನೆಗೆ ಬಿಟ್ಕೊಂಡಿಲ್ಲ. ನಾವು ಇದೇ ಗುಡ್ಲಾಗ ವಾಸ ಮಾಡ್ತಾಯಿದ್ವಿ. ಇದೇ ಗುಡ್ಲಾಗ ವಾಸ ಮಾಡಬೇಕಂದ್ರೆ ಅವರು ಇದು ಸರ್ಕಾರದ ಜಾಗ, ನಾವು ವಾಟರ್ ಟ್ಯಾಂಕ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬಂದು ನಾವು ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಅತ್ತೆಯವ್ರ ಹತ್ರ ಬಂದ್ಬಿಟ್ಟು ಗಲಾಟೆ ಮಾಡಿ ನೀವು ಎತ್ರಿ ಅಂತ ಯಾವಾಗೋ ಒಂದು ಸಲ ಹೇಳೋಗಿದ್ರಂತೆ. ನಮ್ಗದು ಗೊತ್ತೇ ಇಲ್ಲ. ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು JCB ಇಡಿಸ್ಬಿಟ್ಟು ಗುಡ್ಲೆಲ್ಲ ತೆಗೆದು ಸೈಡಿಗೆ ತಳ್ಳಿಬಿಟ್ಟು ನಮಗೆ ಇರೋಕ್ಕೆ ಜಾಗ ಇಲ್ದಂಗೆ ಮಾಡೋರಣ್ಣ. ನಮಗೆ ಸೈಟು ಇಲ್ಲ, ಮನೆ ಇಲ್ಲ, ಎಲ್ಲೂ ಇಲ್ಲ. ನಾವು ಇಲ್ಲೇ ಮಲ್ಕೊಂತೀವಿ, ನಮಗೆ ನ್ಯಾಯ ಕೊಡಿಸ್ರಿ. ಏಕಾಏಕಿ ಬಂದು ತೆರವುಗೊಳಿಸೋರು? ಹೌದು ಅಣ್ಣ, ನಮಗೊಂದು ವಿಷಯನೂ ಹೇಳಿಲ್ಲ. ಏಕಾಏಕಿ ಬಂದವ್ರೆ, ನುಗ್ಗವ್ರೆ, ಮನೆಯೆಲ್ಲ ಒತ್ತಲಿಸವ್ರೆ. ನಾವು ಕಷ್ಟಪಟ್ಟು ನಾನು ಒಡವೆ ಅಡ ಇಕ್ಕಿಬಿಟ್ಟು ನಾನು ತಂದು ಹಾಕೊಂಡಿದ್ದು ಗುಡ್ಲು, ಅದನ್ನು ನಾಶ ಮಾಡವ್ರೆ ಅಣ್ಣ. ನಮಗೆ ನ್ಯಾಯ ಕೊಡಿಸ್ರಿ ಅಷ್ಟೇ. ಸಾಯಂಕಾಲ ಯಾರೋ ಬಂದಿದ್ರು? ಇವತ್ತು ಸಾಯಂಕಾಲ ಬಂದಿದ್ರು. ಅವರು ಬಂದ್ಬಿಟ್ಟು ಏನೇ ಅವರು ನಾಳೆ ಬೆಳಗ್ಗೆ ಎಲ್ಲ ಕೆಲಸ ಶುರು ಮಾಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು. ನಮ್ಮ ಅತ್ತೆಯವ್ರು ಹೋಗ್ಬಿಟ್ಟು ಗುಡ್ಲೆಲ್ಲ ಕಿತ್ತಾಕಿದ್ದೀರಾ, ಅವ್ರು ಬಂದವ್ರೆ ಅಂದಿದ್ದಕ್ಕೆ ನಾನು ಬಂದು ಗುಡ್ಲೆ ಹೆಂಗೆ ಕಿತ್ರಿ, ತಂತಿ ಹೆಂಗೆ ಕಿತ್ತಾಕಿದ್ರಿ, ನಮ್ಗೆ ಇನ್ಫಾರ್ಮೇಷನ್ ಯಾಕೆ ನೀವು ಕೊಟ್ಟಿಲ್ಲ ಅಂತಂದಿದ್ದಕ್ಕೆ ಅವರು ಅದು ಗೌರ್ಮೆಂಟಿಂದ ಬಂದಿರೋದು, ನಿಮ್ಮ ಹತ್ರ ನಾವು ಮಾತಾಡೋಲ್ಲ, ಗೌರ್ಮೆಂಟ್ ಹತ್ರ ಮಾತಾಡೋದು ನಾವು ಅಂತ ಹೇಳ್ಬಿಟ್ಟು ದಬಾಯಿಸಿ ಗಲಾಟೆ ಮಾಡಿಬಿಟ್ಟು ಕಾರ್ ಹತ್ಕೊಂಡು ಅದೇ ಹೋದ್ರು. 5-6 ಜನ ಬಂದಿದ್ರು. ಯಾರ ಮೇಲೆ ಗಲಾಟೆ ಮಾಡಿದ್ದು? ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ಕೈಗೆ ಬಂದು ಗಲಾಟೆ ಮಾಡೋರೆ, JCB ತಂದವ್ರೆ, ನಮ್ಮ ಗುಡ್ಲೆಲ್ಲ ಆ ಕಡೆ ಸೈಡಿಗೆ ತಳ್ಳವ್ರೆ. ನಮ್ಗೆ ಉಳ್ಕೊಳಕ್ಕೂ ಜಾಗ ಇಲ್ಲ. ನಾವು ಗಂಡ ಹೆಂಡ್ತಿ ಇವಾಗ ರೋಡಲ್ಲಿ ಬಿದ್ದಿದ್ದೀವಿ. ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಇದು ಮಾಡ್ತೀವಿ. ಅದೇನು ನ್ಯಾಯ ಕೊಡಿಸ್ತೀರ ಕೊಡಿಸ್ರಣ್ಣ. ಅವ್ರು ಯಾರ ಕಾಂಟ್ರಾಕ್ಟರು, ಇಂಜಿನಿಯರು ಎಲ್ಲ ಬಂದ್ಬಿಟ್ಟು ಹಿಂಗೆ ಮಾಡಿ ಹೋಗೋರೆ. ನಮಗೆ ಉಳ್ಕೊಳಕ್ಕೂ ಎಲ್ಲೂ ವ್ಯವಸ್ಥೆ ಇಲ್ಲ. ಅವರು ಹೇಳಿದಾದ್ಮೇಲೆ ನಾವು ಪಂಚಾಯತಿ ಹತ್ರ ಹೋಗಿದ್ದೀವಿ 1 ತಿಂಗಳ ಹಿಂದೆ. ಆ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮೇಡಮ್ ನಮ್ಗೆ ಇರೋಕ್ಕೆ ಜಾಗ ಇಲ್ಲ, ಏನೂ ಇಲ್ಲ, ಏನಾದರೂ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದಾಗ ಆ ಮೇಡಮು ಅದು ಗೌರ್ಮೆಂಟ್ ಜಾಗ, ಯಾರಿಗೂ ಅಧಿಕಾರ ಇಲ್ಲ, ಅವರು ಮೆಂಬರೇ ಹೇಳಿರೋದು ಈ ಜಾಗಕ್ಕೆ, ಅವರೇ ತೋರಿಸಿರೋದು, ಮೆಂಬರ್ ತೋರಿಸಿರೋದು ಇದು ಜಾಗನ, ಹಂಗಾಗಿ ಅಲ್ಲಿ ಟ್ಯಾಂಕಿ ಮಾಡ್ಬೇಕಂತಂದೇಳಿ ಹೇಳವ್ರೆ ಅಂತಂದೇಳಿ ಮೆಂಬರೇ ಹೇಳಿದ್ರು ಅಂತ ಖುದ್ದಾಗ ಅಮ್ಮ ಹೇಳಿದ್ರು ನನಗೆ, ಆ ಮೇಡಮ್ಮ. ಅದಕ್ಕೆ ನಾವು ಸುಮ್ಮನೆ ಆಗಿಬಿಟ್ವಿ, ಬಿಡು ಬಂದಾಗ ನೋಡ್ಕೊಳ್ಳೋಣ ಅಂತ. 2-3 ಸತಿ ಹೋಗಿದ್ದೀವಿ ಸರ್, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ನಮಗೆ. ಅದೇ ನಮ್ಗೆ ಏನಾನ ಇವಾಗ ಉಳ್ಕೊಳಕ್ಕೆ ಜಾಗ, ಈ ಜಾಗ ಬಿಟ್ಕೊಟ್ಟಿಲ್ಲ ಅಂದರೆ ನಾವು ಪಂಚಾಯತಿ ಮುಂದೆ ಹೋಗಿ ಧರಣಿ ಕೂರ್ತೀವಿ ಸರ್. ಎಲ್ಲಾದರೂ ಆಗಲಿ ನಾವು ಮುಂದ್ಬಿದ್ದು ಧರಣಿ ಕೂರ್ತೀವಿ. ನಮಗೆ ಇಲ್ಲಿ ಜಾಗ ಬೇಕು ಸರ್. ನಾವು ಗಂಡ ಹೆಂಡ್ತಿ ಹೊರಗಿದ್ದೀವಿ ಸರ್, ನಮಗೆ ಉಳ್ಕೊಳಕ್ಕೆ ಜಾಗ ಇಲ್ಲ. ನಾವು ಇಲ್ಲೇ ಮಲ್ಕೊಂತೀವಿ, ಇದೇ ಗುಂಡೆಗೆ ಇರ್ತೀವಿ ಸರ್. ಅವ್ರು ಬಂದು ನಮಗೆ ನ್ಯಾಯ ಕೊಡಲಿ ಅಷ್ಟೇ.